ಸೊ ಹೀಗೆ ಅಧಿನಿಯಮ, ಸೊ ಇದರ ಒಂದು ಪರಿಕಲ್ಪನೆಯನ್ನು ನೋಡೋದಾದರೆ, ಅಧಿನಿಯಮ ಅಂತಕ್ಕಂಥದ್ದು ಅದೊಂದು ನಮಗೆ ನಾವು ತಯಾರು ಮಾಡಿಕೊಂಡಂಥ ಒಂದು ಕಾನೂನು. 1993 ಅಧಿನಿಯಮ ಅಂದ ತಕ್ಷಣ ನಮಗೆ ಗಮನಕ್ಕೆ ಬರಬೇಕು ಪಂಚಾಯತ್ ರಾಜ್ಯ ವ್ಯವಸ್ಥೆ ಅಧಿನಿಯಮ, ಕರ್ನಾಟಕ ರಾಜ್ಯ. ಈ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅಧಿನಿಯಮವನ್ನು ಮಾಡಿಕೊಂಡಿದೆ ನಮ್ಮ ಸರ್ಕಾರ. ಪಂಚಾಯತ್ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಎಲ್ಲ ಬರುತ್ತೆ. ಅದರಲ್ಲೇ ಹೇಳಿದ್ದಾರೆ ಪಂಚಾಯಿತಿ ನೀತಿ ನಿರ್ದೇಶಕ ತತ್ವಗಳು ಅಂತ. ನಾನು ನೀತಿ ಅನ್ನೋದ್ರ ಬಗ್ಗೆ ಮಾತನಾಡಿದೆ. ನೀತಿ ಅನ್ನೋದೇನು? ಇದನ್ನು ಇಂಗ್ಲೀಷ್ನಲ್ಲಿ ಪಾಲಿಸಿ ಅಂತ ಕರೀತಾರೆ. ನೀವು ಕೇಳಿರ್ಬೋದು, ಅದೊಂದು ಪಾಲಿಸಿ ಮ್ಯಾಟರು, ಮಾಡೋಕ್ಕಾಗಲ್ಲ, ಮತ್ತು ಅದನ್ನು ಮಾಡಬೇಕಾದ್ರೆ ತುಂಬ ಕಷ್ಟ ಇದೆ, ಅದು ಪಾಲಿಸಿ ಮ್ಯಾಟ್ರು. ಈ ನೀತಿ ಅಂತಕ್ಕಂಥದ್ದೇನು ಅಂದರೆ, ನಾವು ಏನು ಮಾಡಬೇಕಾಗಿದೆ ಅದು ಸಾರ್ವಜನಿಕರಿಗೆ ಎಲ್ಲರಿಗೂ ಅನುಕೂಲವಾಗಲು ತಯಾರು ಮಾಡಿಕೊಂಡಂತಹ ಕೆಲವು ಬದ್ಧತೆಗಳ ಒಂದು ಫ್ರೇಮ್ವರ್ಕ್, ಅದು ಅಷ್ಟೇ, ಒಂದು ಚೌಕಟ್ಟು. ಆ ಚೌಕಟ್ಟನ್ನು ಬಿಟ್ಟು ನಾವು ಹೋಗಬಾರ್ದು. ಆ ಚೌಕಟ್ಟನ್ನು ಬಿಟ್ಟು ಹೋದರೆ ಏನಾಗುತ್ತೆ ಸಾರ್ ಅಂತ ಪ್ರಶ್ನೆ ಮಾಡಿದರೆ, ನಮ್ಮ ಅಭಿಲಾಷೆ ಏನಿದೆ, ನಮ್ಮ ಗುರಿ ಏನಿದೆ, ಸಾರ್ವಜನಿಕವಾಗಿ ಎಲ್ಲರಿಗೂ ತಲುಪಬೇಕು, ಎಲ್ಲರಲ್ಲೂ ಅನುಷ್ಠಾನಗೊಳ್ಳಬೇಕು ಎನ್ನುವ ಗುರಿ ಏನಿದೆ, ಆ ಗುರಿ ಮುಟ್ಟುವಲ್ಲಿ ಅಥವಾ ತಲುಪುವಲ್ಲಿ ನಮಗೆ ಕೊರತೆ ಉಂಟಾಗುತ್ತೆ, ಅಸಮತೋಲನ ಉಂಟಾಗುತ್ತೆ. ತಲುಪ್ಬೋದು, ತಲುಪದೇ ಇರ್ಬೋದು. ಇದು ಹಿಂದೆಲ್ಲ ಇತ್ತು. ಸಿರಿವಂತರಿಗೆ ವಿದ್ಯೆ, ಈಗಲೂ ಹಾಗೆ ಇದೆ, ಹೆಚ್ಚು ಕಡಿಮೆ. ಆದರೆ ಸರ್ಕಾರಿ ಶಾಲೆಗಳಿದ್ದಾವೆ. ಬಲಾಢ್ಯನಿಗೆ ಬದುಕು ಹೇಗಿದೆ ನೋಡಿ, ಬುದ್ಧಿವಂತನಿಗೆ ಆಳ್ವಿಕೆ, ಹೀಗೆಲ್ಲ ಇತ್ತು. ಈಗ ಹಾಗಾಗಬಾರ್ದು. ಯಾವುದೇ ಒಂದು ಪಾಲಿಸಿ, ಯಾವುದೇ ಒಂದು ನೀತಿ, ಯಾವುದೇ ಒಂದು ನಿಯಮ ಎಲ್ಲರಿಗೂ ತಲುಪಬೇಕು, ಎಲ್ಲರಿಗೂ ಅಪ್ಲೈ ಆಗಬೇಕು. ಈ ರೀತಿ ಮಾಡೋದನ್ನೇ ನಾವು ನೀತಿ ಅಂತ ಕರಿತೀವಿ. ಅದು ನಿಯಮ ಆಗುತ್ತೆ, ಕಾಯ್ದೆ ಆಗುತ್ತೆ, ಕಟ್ಟಲೆ ಆಗುತ್ತೆ, ಕಾನೂನಾಗಿ ಹೊರಗೆ ಬರುತ್ತೆ. ಆದ್ದರಿಂದ ಪಂಚಾಯತ್ ನೀತಿ ನಿರ್ದೇಶಕ ತತ್ವಗಳು ಅನ್ನೋದು ಬಹಳ ಮುಖ್ಯವಾದದ್ದು. ಪಂಚಾಯಿತಿಯಲ್ಲಿ ನೀತಿ ನಿರ್ದೇಶಕ ತತ್ವಗಳಿವೆ. ನಮ್ಮ ಗ್ರಾಮ ಪಂಚಾಯಿತಿ ಅಂತ ಏನಿದೆ ಇಲ್ಲಿ, ಈ ಗ್ರಾಮ ಪಂಚಾಯಿತಿಯಲ್ಲಿ ನೀತಿ ನಿರ್ದೇಶಕ ತತ್ವಗಳನ್ನು ಗ್ರಾಮ ಪಂಚಾಯಿತಿ ಸದಸ್ಯನಿಂದ ಹಿಡಿದು ಉಪಾಧ್ಯಕ್ಷರು, ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, PDO ಅಂತ ಹೇಳ್ತೀವಿ, ಆ PDO ಸಹಿತ ತಿಳ್ಕೊಳ್ಳೋದು. ಮೊದಲು ಇದನ್ನು ಓದಬೇಕು. ಯಾವುದನ್ನ? ಪಂಚಾಯಿತಿಯ ನೀತಿ ನಿರ್ದೇಶಕ ತತ್ವಗಳು. ಇಲ್ಲಿ ಬಹಳ ಮುಖ್ಯವಾಗಿ ನಿರ್ದೇಶಕ ತತ್ವಗಳು ಯಾವ್ಯಾವುದು ಅಂತ ಬಂದರೆ, ನಿರ್ದೇಶಕ ತತ್ವಗಳು 8 ನಿರ್ದೇಶಕ ತತ್ವಗಳಿವೆ ನೋಡಿ. ಯಾವ್ಯಾವುದು? 8 ನಿರ್ದೇಶಕ ತತ್ವಗಳಿವೆ. ಆ ನಿರ್ದೇಶಕ ತತ್ವಗಳನ್ನು ನಂತರ ಒಂದೊಂದೇ ಬರ್ಕೊಂಡು ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗುವ. ಇನ್ನು 2 ಏನಪ್ಪ, ಅದಷ್ಟೇ ಅಲ್ಲ. ಈ ಅಧಿನಿಯಮದ ಪ್ರಕಾರ ಎಷ್ಟನೇ ಇಸ್ವಿನಲ್ಲಿ ಅಧಿನಿಯಮ? ಯಾವ ರಾಜ್ಯದಲ್ಲಿ? ಯಾವ ರಾಜ್ಯ? ಪಂಚಾಯತ್ ರಾಜ್. ಯಾವ ರಾಜ್ಯ ಅಂತ? ಕರ್ನಾಟಕ ರಾಜ್ಯ. ಮರಿಬಾರ್ದು ಅದನ್ನ. ಕರ್ನಾಟಕ ರಾಜ್ಯದ ಅಧಿನಿಯಮ 1993 ಅಂದ ತಕ್ಷಣ ಗ್ರಾಮ ಪಂಚಾಯತ್ ಮತ್ತು ಸ್ವರಾಜ್ಯ ಮತ್ತು ಗ್ರಾಮ ಪಂಚಾಯತ್ ನೋಡಿ, ಇದ್ರ ಬಗ್ಗೆ ಅಧಿನಿಯಮ ತರೋದು ದೊಡ್ಡ ಬದಲಾವಣೆ 93ರಲ್ಲಿ. ಅದರ ಅಡಿಯಲ್ಲಿ ಪಂಚಾಯಿತಿ ಅಂತಕ್ಕಂಥದ್ರೊಳಗಡೆ ಹೇಗೆ ಅದು ನಡಿಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಪಂಚಾಯಿತಿ ನೀತಿ ನಿರ್ದೇಶಕ ತತ್ವಗಳಿದ್ದಾವೆ. ಏನು ಪ್ರಿನ್ಸಿಪಲ್, ವಾಟ್ ಆರ್ ದ ಪ್ರಿನ್ಸಿಪಲ್ಸ್, ದ ಪಾಲಿಸಿ ಡೈರೆಕ್ಷನ್ ಪ್ರಿನ್ಸಿಪಲ್ಸ್ ಇನ್ ಪಂಚಾಯಿತಿ, ಅದೇನು, ಆ ಯಾವ್ಯಾವುದು ನಿರ್ದೇಶನಗಳು, ಆ ನಿರ್ದೇಶನದ ಪ್ರಕಾರ ಪಂಚಾಯಿತಿ ಹೇಗೆ ನಡ್ಕೊಂಡು ಹೋಗಬೇಕು, ಪಂಚಾಯಿತಿಗೆ ಗೆದ್ದು ಬಂದಂಥ ಒಬ್ಬ ಸದಸ್ಯ, ಮತ್ತೆ ಅದೊಂದು ಪ್ರಶ್ನೆ ಕೇಳ್ತಾನೆ, ಪಂಚಾಯಿತಿಯಲ್ಲಿ ಗೆದ್ದಂಥ ಸದಸ್ಯನ ಅವಧಿ
ಎಷ್ಟು ವರ್ಷಗಳು ಅಂತ ಕೇಳ್ತಾನೆ. 5 ವರ್ಷ. ಬಹಳ ಸುಲಭ ಇದು, ಎಲ್ಲರೂ ಹೇಳ್ಬಿಡ್ತೀವಿ 5 ವರ್ಷ ಅಂತೇಳಿ. ಆದರೆ ಅವ್ರು ಹಂಗೆ ಕೇಳೋದಿಲ್ಲ ಪ್ರಶ್ನೆಯನ್ನ, ಅದನ್ನ ಸ್ವಲ್ಪ ತಿರುವಿ ಮುರುವಿ ಕೇಳ್ತಾರೆ. ಮೊದಲೆಲ್ಲ ಆ ರೀತಿ ಕೇಳ್ತಾ ಇದ್ರು, ಈಗ ಆಳು ಕಿಳಿತಾ ಇದ್ದಾರೆ. ಪಂಚಾಯಿತಿಯಲ್ಲಿ ಗೆದ್ದಂತ ಸದಸ್ಯನ ಅಧಿಕಾರಾವಧಿ 5 ವರ್ಷ ಕೊನೆಗೊಳ್ಬೇಕಾದ್ರೆ ಪ್ರಾರಂಭದ ದಿನ ಯಾವುದು ಅಂತ ಕೇಳ್ತಾನೆ. ಈಗ ಉತ್ತರ ಹೇಳ್ಬೇಕು ನೀವು. ಬಹಳ ಸುಲಭ. ಎಲೆಕ್ಷನ್ ನಡೀತು ಅವತ್ತಿನಿಂದನ, ಕೌಂಟಿಂಗ್ ನಡೀತು ಅವತ್ತಿನಿಂದನ, ಅಥವಾ ಕೌಂಟಿಂಗ್ ನಡೆದ ದಿನನೇ ಪ್ರಾರಂಭ ಆಯಿತು, ಅಥವಾ ಗೆದ್ದ ತಕ್ಷಣ ಸಂಬಂಧಪಟ್ಟಂಥ ಚುನಾವಣಾಧಿಕಾರಿ ಅವನಿಗೆ ಗೆದ್ದಂಥದಕ್ಕೆ ಒಂದು ಪತ್ರವನ್ನು ಕೊಡ್ತಾರೆ ಅವತ್ತಿನಿಂದನ, ಅಥವಾ ಗೆದ್ದ ತಕ್ಷಣ ಎಲ್ಲರೂ ಹಾರ ಹಾಕೊಂಡು ಅವನ್ನ ಪಂಚಾಯತಿ ಸದಸ್ಯ ಅಂದ್ಕೊಂಡು ಬಂದರು ಅವತ್ತಿನಿಂದನ, ಅಥವಾ ಪಂಚಾಯತಿ ಒಳಗಡೆ ಬರ್ತಾನೆ ನಾನು ಗೆದ್ದಿದ್ದೀನಿ ಇವತ್ತಿನಿಂದ ನಾನು ಪಂಚಾಯತಿ ಸದಸ್ಯ ಅಂತ ಅವತ್ತಿನಿಂದನ, ಯಾವಾಗ್ನಿಂದ ಅವನ ಸದಸ್ಯ, ಅವನ ಸದಸ್ಯತ್ವದ ಅವಧಿ ಪ್ರಾರಂಭ ಆಗದೆ ಎಲ್ಲಿಂದ, ಇದನ್ನು ತಿಳ್ಕೊಳ್ಳೋಕೆನೆ ನಿಮಗೆ ಕೋಚಿಂಗ್ ಬೇಕು ಅಂತೇಳಿ. ಎಷ್ಟೋ ಜನಕ್ಕೆ PDOಗಳಿಗೆ ಗೊತ್ತಿರೋದಿಲ್ಲ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ. ಗ್ರಾಮ ಪಂಚಾಯಿತಿಯಲ್ಲಿ ಗೆದ್ದಂಥ ಸದಸ್ಯನ ಅವಧಿ